ಚಿನ್ನಯ್ಯ ಬಂದಾಯಿತು. ಅವನು ನಾನೇನೋ ಸತ್ಯ ಹೇಳಬೇಕು ಅಂತ ಹೊರಟ. 164 ಸ್ಟೇಟ್ಮೆಂಟನ್ನು ಕೂಡ ಪೊಲೀಸ್ನವರು ಕರ್ಕೊಂಡೋಗಿ ನ್ಯಾಯಾಧೀಶರ ಮುಂದೆ ಮಾಡಿಸಿದ್ರು. 161 ಸ್ಟೇಟ್ಮೆಂಟ್ ಕೂಡ ಮಾಡ್ಕೊಂಡಿರ್ತಾರೆ. ಆವಾಗ ಏನು ಹೇಳಿದ್ದಾನೆ, ನಾನೇ 100 ಹೆಣಗಳನ್ನ ಹೂತಾಕಿದ್ದೀನಿ ಅನ್ನುವಂಥದ್ದನ್ನು ಮಾನ್ಯ ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿರುವಂಥದ್ದು ಚಿನ್ನಯ್ಯ. ಹಾಗಾದರೆ ಅದನ್ನು ನೀವು ಅಥೆಂಟಿಕ್ ಆಗಿ ಅಂತ ತಗೊಳ್ಬೇಕಾ, ಅಥವಾ ತದನಂತರದಲ್ಲಿ ಅವನನ್ನು ಹಾಕಿ ಹರಿದು ಉಪಕಾರ ಹಾಕಿ ಎಳೆದ ಹೊರಗಡೆ ತೆಗೆದ ಮೇಲೆ ಅವನೀಗ ಹೇಳ್ತಿರೋದನ್ನು ಒಪ್ಕೋಬೇಕಾ? ಹಾಗಾದರೆ ಕಾನೂನನ್ನು ನಾವು ಹೆಂಗೆ ಬೇಕೋ ಹಾಗೆ ತಿರ್ಚಿ ಬಳಸ್ಕೊಳ್ಳೋಕ್ಕೆ ಸಾಧ್ಯತೆ ಇದೆಯಾ? 164 ಸ್ಟೇಟ್ಮೆಂಟು ಒಬ್ಬರು ಹೇಳಿದ ಮೇಲೆ ಮತ್ತೆ ಅದನ್ನು ಬದಲಾಯಿಸಲಿಕ್ಕೆ ಚಾನ್ಸಸ್ಸು ಇದೆಯಾ? ಸಾಕ್ಷಿ ದೂರುದಾರ ಹೇಳಿರುವಂಥದ್ದು ನ್ಯಾಯಾಧೀಶರ ಮುಂದೆ, ನ್ಯಾಯಾಲಯದ ಮುಂದೆ ಅದನ್ನು ಸ್ವೀಕಾರ ಮಾಡಿ ಆಗಿರುತ್ತೆ. ಅದರ ಮೇಲೇ ತನಿಖೆಗಳು ನಡಿಬೇಕು. ಬಿಟ್ಟರೆ ತದನಂತರದಲ್ಲಿ ಅವನನ್ನು ಕಸ್ಟಡಿಗೆ ತೊಗೊಂಡ ಮೇಲೆ ಏನೇನು ನಡೀತು ಅಂತ ಹೇಳುವಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ಈಗ ಈ ಷಡ್ಯಂತ್ರ ಅಂತ ಹೇಳುವಂತಹ ಪದವದ ಒಂದು ಉದ್ಭವ ಹೆಂಗಾಗಿದೆ ಅಂತ ಹೇಳೋದನ್ನು ಕೂಡ ನಾವು ನೋಡಬೇಕು. ಷಡ್ಯಂತ್ರ ಅಂತ ಹೇಳುವಂಥದ್ದು ಸಾಧಾರಣವಾಗಿ ಬಲಿಷ್ಠರು ಬಳಸುವಂತಹ ಪದ ಇದೆ. ಯಾರು ಮಾಮೂಲಿ ಆರೋಪಿಗಳಾಗಲಿ ಅಥವಾ ಮಾಮೂಲಿ ಸಂತ್ರಸ್ತರಾಗಲಿ ನನ್ನ ವಿರುದ್ಧ ಷಡ್ಯಂತ್ರ ಆಗೋಗಿದೆ ಅಂತ ಯಾರು ಹೇಳ್ತಿರಲ್ಲ. 100ರಲ್ಲಿ ಯಾವುದಾದ್ರೂ ಒಂದು 5 ಪ್ರಕರಣದಲ್ಲಿ ಷಡ್ಯಂತ್ರ ಕಾಣ್ತಿದ್ರೆ ಅಲ್ಲಿ ನಾವು ನೋಡಬೇಕಾಗಿರೋದು ಆರೋಪಿತ ಸ್ಥಾನದಲ್ಲಿ ಯಾರಿದ್ದಾರೆ. ಅವ್ರು ಖಂಡಿತವಾಗಲೂ ಒಬ್ಬರು ಹಣಕಾಸಿನಲ್ಲಿ ಬಲಿಷ್ಠರಾಗಿರ್ತಾರೆ, ಅಧಿಕಾರದಲ್ಲಿ ಬಲಿಷ್ಠರಾಗಿರ್ತಾರೆ, ಇಲ್ಲ ಯಾವುದಾದ್ರೂ ಒಂದು ಸ್ಥಾನದಲ್ಲಿ ಯಾವುದಾದ್ರೂ ಧರ್ಮದ ಒಂದು ಚುಕ್ಕಾಣಿ ಹಿಡಿದಂಥವರು ಅಥವಾ ಒಂದು ಜಾತಿಯ ಚುಕ್ಕಾಣಿಯನ್ನು ಹಿಡಿದಂಥವರು ಯಾರೋ ಆಗಿರ್ತಾರೆ. ಇವರು ಬಳಸುವಂಥ ಪದಗಳೇ ಇವು. ಯಾವುದು? ಷಡ್ಯಂತ್ರವಾಗಿದೆ. ಇದು ನಾವು ಮೊದಲು ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರೋದು. ಈಗ ಷಡ್ಯಂತ್ರದಲ್ಲಿ ಪಾಲ್ದಾರರು ಯಾರು? ಎಲ್ಲರೂ ವಿರುದ್ಧನೂ ಮಾತಾಡ್ತಾ ಬರ್ತಾರೆ. ಈಗ ನನ್ನ ವಿರುದ್ಧನೂ ಮಾತಾಡ್ಬಿಡ್ತಾರೆ. ನಮಗೆ ಈ ಧರ್ಮಗಳನ್ನು ಒಡೆಯೋದೇ ಕೆಲಸ ಅಂತ ಹೇಳ್ಬಿಡ್ತಾರೆ. ಏನು ಮಾಡಲಿಕ್ಕಾಗತ್ತೆ? ಈಗ ಇಡೀ ಕರ್ನಾಟಕದಲ್ಲಿ ಒಂದು ಧ್ವನಿ ಮೊಳಗ್ತಾ ಇದೆ. ನ್ಯಾಯಕ್ಕೋಸ್ಕರ ಒಂದು ಹಪಾಪಿಕೆ ಪ್ರಾರಂಭ ಆಗಿದೆ. ನ್ಯಾಯದ ಹುಡುಕಾಟದಲ್ಲಿ ಜನ ಇದ್ದಾರೆ. ಅವರೆಲ್ಲ ಯಾರು? 100ರಲ್ಲಿ 99 ಭಾಗ ಅವರು ಒಂದು ಧರ್ಮದವರೇ ಆಗಿರ್ತಾರೆ. ಒಂದು ಧರ್ಮದಲ್ಲಿದ್ದಂಥವರೇ. ಅವ್ರು ಯಾರಿಗೂ ಧರ್ಮ ಇಲ್ಲ, ಅವ್ರಿಗೆ ಜಾತಿ ಇಲ್ಲ ಅನ್ನುವಂಥದ್ದಲ್ಲ. ಸೊ ಅವರೆಲ್ಲ ಸೇರಿ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡಿಬಿಟ್ರು ಅಂತನಾ? ಈಗ ನಮ್ಮನ್ನಾಗ ಭಾಳ ಸುಲಭವಾಗಿ ಹೇಳ್ಬಿಡ್ಬೋದು, ಸ್ಟ್ಯಾನ್ಲಿ ಇವನು ಯಾವುದೋ ಕ್ರೈಸ್ತ ಧರ್ಮದವರು ಅಂತ. ಅದು ಹೆಸರಿಗೆ ಹೇಳುತ್ತಲ್ಲ, ನಾವು ಅದನ್ನು ಬದಲಾಯಿಸ್ಕೊಳ್ಳೋಕ್ಕೂ ಹೋಗೋದಿಲ್ಲ. ಆದರೆ ನಮಗಿರುವುದು ಒಂದೇ ಧರ್ಮ, ಅದು ಭಾರತೀಯ ಮಾನವೀಯತೆ ಅನ್ನುವಂಥದ್ದು. ಅದರ ಕೆಳಗಡೆ ಎಲ್ಲ ಧರ್ಮಗಳು ಬರುತ್ತೆ ಅಂತ ನಾನು ನಂಬಿರ್ತೀನಿ. ಒಂದೇ ಗ್ರಂಥ, ಅದು ನಮ್ಮ ಸಂವಿಧಾನ. ಅದರ ಕೆಳಗಡೆ ಭಗವದ್ಗೀತೆನೂ ಬರುವಂಥದ್ದು, ಕುರಾನ್ ಬರುವಂಥದ್ದು, ಯಾವುದೇ ಬೈಬಲ್ ಆಗಲಿ ಮತ್ತೊಂದಾಗಲಿ ಬರಬೇಕಾಗಿದ್ದು ಗ್ರಂಥ ಸಾಹೇಬ ಮತ್ತೊಂದು. ಇದು ಭಾರತೀಯನಾಗಿ ನಾನು ತಿಳ್ಕೊಂಡಿರುವಂಥದ್ದು. ಆದರೆ ಸುಲಭವಾಗಿ ಹೇಳ್ಬೋದಾದಂಥ ಒಂದು ಪದ ಷಡ್ಯಂತ್ರ ಮಾಡ್ತಿದ್ದಾನೆ ಅಂತ. ಅಥವಾ ಯಾರಾದರೂ ಒಬ್ಬರು ಮೇಲ್ವರ್ಗದವ್ರ ವಿರುದ್ಧ ಕೆಳವರ್ಗದವರು, ಕೆಳವರ್ಗದ ವಿರುದ್ಧ ಮೇಲ್ವರ್ಗದವರು ಷಡ್ಯಂತ್ರ ಮಾಡಿಬಿಡ್ತಿದ್ದಾರೆ ಅಂತ. ಇಲ್ಲಿ ಆರೋಪ ಏನು, ಅಪರಾಧ ಏನು ಅಂತ ಹೇಳಿದ್ರು ತನಿಖೆ ಆಗಬೇಕು. ಬಿಟ್ಟರೆ ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ ತೇಲ್ಸ್ಕೊಂಡು ನ್ಯಾಯವನ್ನು ತಗೊಂಡು ಹೋಗಿ ಕೈಗೆಡ್ಕದಂಥ ಒಂದು ದ್ವೀಪಕ್ಕೆ ಹಾಕ್ಬಿಡೋದಿದೆಯಲ್ಲ, ದ್ಯಾಟ್ ಇಟ್ ಸೆಲ್ಫ್ ಈಸ್ ಅ ಕಾನ್ಸ್ಪಿರಸಿ. ಸುಳಿವು ಸಿಗಲೇಬಾರ್ದು ಅಂತೇಳಿ ಅಟ್ಲಿಕ್ಕೆ ಇಡೀ ಒಂದು ವ್ಯವಸ್ಥೆ ಕೆಲಸ ಮಾಡ್ತಾ ಇರುತ್ತಲ್ಲ, ಅದು ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಕೆಲಸ ಮಾಡ್ತಾ ಇರುತ್ತೆ. ಗೊತ್ತಿರುತ್ತೆ ವ್ಯವಸ್ಥೆಗೆ, ಯಾರಿಗೆ ಗೊತ್ತಿರೋದಿಲ್ಲ ನಡೆದಿದೆ. ಯಾಕಂತಂದರೆ ಕೊಲೆಗಳು ಘಟಿಸಿದ್ದಾವೆ, ಅತ್ಯಾಚಾರ ಘಟಿಸಿದೆ, ಅಪಹರಣ ನಡೆದಿದೆ, ಆರ್ಥಿಕ ಹಗರಣಗಳು ನಡೆದಿದೆ, ಯಾರೂ ಇಲ್ಲ ಅನ್ನೋದಿಲ್ಲ. ಆದರೆ ಅದರ ವಿರುದ್ಧ ಕೇಳಬಾರ್ದಷ್ಟೇ. ಅದರ ವಿರುದ್ಧ ಕೇಳಿದ ತಕ್ಷಣ ಅದು ಷಡ್ಯಂತ್ರವಾಗ್ತದೆ. ಯಾಕೆ ಕಾನೂನಿನ ಬಳಕೆ ಈ ನಿಟ್ಟಿನಲ್ಲಿ ನಡೀತಾ ಇದೆ, ಈ ನಿಟ್ಟಿನಲ್ಲಿ ಜಾಗ್ತಾ ಇದೆ ಅಂತ ಹೇಳೋದ್ರ ಬಗ್ಗೆ ನಾವು ಇವತ್ತು ಯೋಚನೆ ಮಾಡಬೇಕು. ಪ್ರತಿ ಒಂದು ಅಂಗಗಳಲ್ಲೂ ಕೂಡ
ಇರುವಂತಹ ಜನ ಇಡೀ ಪ್ರಜಾಪ್ರಭುತ್ವವನ್ನು ಕಾಯಲಿಕ್ಕೋಸ್ಕರ, ನ್ಯಾಯವನ್ನು ವಿತರಣೆ ಮಾಡಲಿಕ್ಕೋಸ್ಕರ ಅಥವಾ ನ್ಯಾಯಬದ್ಧವಾಗಿ ಕೇಳಲಿಕ್ಕಿರುವಂತಹ ಎಲ್ಲ ಅಂಗಗಳು, ಮಾಧ್ಯಮ ಆಗ್ಬೋದು ಅಥವಾ ನ್ಯಾಯಾಂಗ ಆಗ್ಬೋದು, ಕಾರ್ಯಾಂಗ ಆಗ್ಬೋದು, ಶಾಸಕಾಂಗ ಆಗ್ಬೋದು, ಇವೆಲ್ಲವಲ್ಲೂ ಕೂಡ ಆರೋಪಿಗಳ ಪರವಾಗಿಯೇ ಮಾತುಕತೆಗಳು ನಡೀತಾ ಹೋದರೆ ಡೋಂಟ್ ಯು ಥಿಂಕ್ ಇಟ್ ಸೆಲ್ಫ್ ಈಸ್ ಎ ಕಾನ್ಸ್ಪಿರಸಿ? ತನಿಖೆ ಆಗೋಕ್ಕಿಂತ ಮೊದಲೇ ಚುಕ್ಕಾಣಿ ಹಿಡಿದಂಥವರು ಇದೊಂದು ಖಾಲಿ ಡಬ್ಬ ಅಂತಂದರೆ ಷಡ್ಯಂತ್ರ ನಡೆದೋಗಿದೆ, ನಾವು ಅದನ್ನ ಹೊರಗೆ ತೆಗಿತೀವಿ ಅಂತ ಹೇಳಿಬಿಟ್ರೆ ಇನ್ನು SIT ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಇನ್ನು ವಾಟ್ ಸಾರ್ಟ್ ಆಫ್ ಮೆಸೇಜ್ ದೇ ಆರ್ ಸೆಂಡಿಂಗ್ ಟು SIT? ಹಿಂಗೆ ಮಾಡಪ್ಪ ಅಂತ. ಏಕೆಂದರೆ SIT ಫಾರ್ಮ್ ಆಗಿರೋದು ಕೂಡ ಅದೆಷ್ಟೇ ಸ್ವತಂತ್ರವಾದಂತಹ ತನಿಖಾ ಸಂಸ್ಥೆ ಆದರೂ ಕೂಡ, ತಂಡ ಆದರೂ ಕೂಡ ಅದನ್ನು ಫಾರ್ಮ್ ಮಾಡೋದು, ಅದನ್ನು ರೂಪಿಸುವಂಥದ್ದು ನಮ್ಮದೇ ಸರ್ಕಾರ. ಇಟ್ಸ್ ವೆರಿ ಅನ್ಫಾರ್ಚುನೇಟ್, ವೆರಿ ಅನ್ಫಾರ್ಚುನೇಟ್. ತಿಳುವಳಿಕೆ ಇರುವ ಅಷ್ಟೂ ಜನ ಕೇಳ್ತಾ ಇರುವಂಥದ್ದು ಕೊಂದವರು ಯಾರು, ಅತ್ಯಾಚಾರಿಗಳು ಯಾರು, ಇದನ್ನು ಪತ್ತೆ ಮಾಡಿ ಅಂತಂದರೆ, ಷಡ್ಯಂತ್ರ ಮಾಡಿಬಿಟ್ಟಿದ್ದಾರೆ ಅಂತಂದರೆ. ಈಗ ನಾನು ಹೇಳ್ತೀನಪ್ಪ, ಇವನ್ನ ಕಳಿಸಿದ್ದು ಯಾರು? ಈ ಚಿನ್ನಯ್ಯ ಬಂದದ್ದು ಯಾಕೆ? ಇದ್ದಕ್ಕಿದ್ದಂಗೆ ದಿಢೀರಂತ ಬಂದಲ್ಲ, ಇವರ ಸಂಘಕ್ಕೆ ಸೇರಿದ್ನಲ್ಲ. ಬಂದಾಗ ಅವರನ್ನು ಕೂಡಿಸಿ ಮಾತನಾಡಿಸಿ, ಹೌದು ಇವನು ಏನೋ ಹೇಳ್ತಿದ್ದಾನೆ, ಇದು ನ್ಯಾಯಕ್ಕೆ ಪೂರಕವಾಗಿದೆ, ನ್ಯಾಯ ಲಭಿಸಲಿಕ್ಕೆ ಅಥವಾ ನ್ಯಾಯವನ್ನು ದೊರಕಿಸಲಿಕ್ಕೆ ಇವನಿಂದ ಸಹಾಯ ಸಿಗ್ತಾ ಇದೆ, ಇವನನ್ನು ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗುವಂಥ ಕೆಲಸ ನಾನು ಮಾಡಬೇಕು ಅಂತ ಅನಿಸಿದ್ರೆ ಅದು ಹೆಂಗೆ ಷಡ್ಯಂತ್ರ ಆಗುತ್ತೆ? ಈಗ ಅವನು ಕಳಿಸಿದ್ದು ಯಾರು ಅಂತ ಹೇಳೋದು ನೋಡಬೇಕಲ್ಲ. ಅವ್ನು ಯಾಕೆ ದಿಢೀರಂತ ಬಂದ? ಅಥವಾ ಸುಜಾತ ಭಟ್ ಅಂತ ಹೇಳುವಂಥ ಮಹಿಳೆಯರು, ಅವರು ಕೂಡ ಅವ್ರ ಬಗ್ಗೆ ಎಲ್ಲ ಗೌರವ ಇದೆ, ವಯಸ್ಸು ವಯೋವೃದ್ಧಿ ಇದ್ದಾರೆ, ಅವ್ರ ಬಗ್ಗೆ ಗೌರವ ಇವತ್ತಿಗೂ ಇದೆ, ನಾಳೆನೂ ಇರುತ್ತೆ. ಬಟ್ ಅವ್ರು ಹೇಗೆ ಇದ್ದಕ್ಕಿದ್ದಂಗೆ ಬಂದರು, ಇದ್ದಕ್ಕಿದ್ದಂಗೆ ಮಾಯ ಆಗ್ತಾರೆ? ಇದು ಏನಕ್ಕೆ ಇವ್ರನ್ನೆಲ್ಲ ಕಳಿಸ್ತಾರೆ? ಒಂದು ಹೋರಾಟದ ತುದಿಯಲ್ಲಿ ನಿಂತ್ಕೊಂಡು ನಮ್ಮ ಎಲ್ಲವನ್ನೂ ಕೂಡ ಒಂದು ಸಂಘಟನೆಗಾಗಿ ಅಥವಾ ನ್ಯಾಯಕ್ಕೋಸ್ಕರ ಮುನ್ನೆಲೆಯಲ್ಲಿ ನಿಂತ್ಕೊಂಡು ಕಳ್ಕೊಳ್ತಿರುವಂತಹ, ಕಳೆದು ಅದರಲ್ಲಿ ಸಮುದ್ರದಲ್ಲಿ ಕರಗಿ ಹೋಗ್ತಿರುವಂಥ ಜನಗಳು ಇವತ್ತಲ್ಲ ನಾಳೆ ನ್ಯಾಯ ಸಿಗುತ್ತೆ, ನಾನು ಅದಕ್ಕೋಸ್ಕರ ನಿಂತ್ಕೊಳ್ತೀನಿ ಅಂತಂದಾಗ, ಈ ರೀತಿ ಚಿನ್ನಯ್ಯನಂತವ್ರು ಬಂದಾಗ ಅವರನ್ನು ಒಪ್ಕೊಳ್ಳುವಂಥದ್ದು, ಅವರನ್ನು ಕೂರಿಸಿ ಮಾತನಾಡಿಸುವಂಥದ್ದು, ಅಯ್ಯೋ ನನಗೆ ಜಾಗ ಇಲ್ಲ, ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ, ನನ್ನ ಕೊಲೆ ಬೆದರಿಕೆ ಇದೆ, ಸರಿಯಪ್ಪ ನನ್ನ ಮನೆಯಲ್ಲೇ ಉಳ್ಕೋ ಅನ್ನುವಂಥದ್ದಾದರೆ ಅದರಲ್ಲಿ ಏನು ತಪ್ಪೇನು ಕಾಣ್ತಾ ಇರುತ್ತೆ? ಅಥವಾ ಅವನಿಗೇನಾದರೂ ಇವರೇನಾದ್ರೂ ಕೋಟಿಗಟ್ಟಲೆ ರೂಪಾಯಿಯನ್ನು ಹಣ ಕೊಟ್ಬಿಟ್ಟಿದ್ದಾರ? ಅದನ್ನೇನಾದ್ರೂ ಅವನು ತೋರಿಸಿದಾನ? ನನಗಿಷ್ಟು ಹಣ ಕೊಟ್ಟರು ಇವರು ಅಂತ ಹೇಳುವಂಥದ್ದನ್ನು. ಎಲ್ಲವೂ ಕೂಡ ನನಗೆ ಏನೋ ಷಡ್ಯಂತ್ರವಾಗಿ ಕಾಣ್ತಾ ಇರೋ, ನ್ಯಾಯದ ದಿಕ್ಕನ್ನು ತಪ್ಪಿಸ್ಲಿಕ್ಕೆ, ತನಿಖಾ ದಿಕ್ಕನ್ನೇ ತಪ್ಪಿಸ್ಲಿಕ್ಕೆ ಈ ಚಿನ್ನಯ್ಯನಂತವ್ರು ಬಂದು ಹೋಗ್ತಾರೇನೋ, ಅಥವಾ ಈ ಮಹಿಳೆಯನ್ನು ಕಳಿಸ್ತಾರೇನೋ, ಇದು ಬಹಳ ಯೋಚನೆ ಮಾಡಿ ಇವ್ರು ಮಾಡಿರ್ಬೋದೇನೋ ಅನ್ನುವಂಥದ್ದು ಬರ್ತದೆ. ಮತ್ತು ನಾನು ಇಲ್ಲಿ ಆರೋಪಿತರನ್ನು ಕೂಡ ಇಲ್ಲಿ ಮಧ್ಯದಲ್ಲಿ ತರಕ್ಕೆ ಇಷ್ಟಪಡ್ತೀನಿ. ತನಿಖಾ ಸಂಸ್ಥೆಗೆ ಒಂದು ದೃಢತೆ ಇರುತ್ತೆ, ತನಿಖಾ ತಂಡಕ್ಕೆ ಒಂದು ತಾಕತ್ತಿರುತ್ತಂದರೆ ಈ ಬಾಲಿಶವಾದಂತಹ ಪದಗಳನ್ನ ಅವರಂತೂ ಬಳಸಲಿಲ್ಲ ಬಿಡಿ, ಆದರೆ ಜನ ಊಯಿಲೆಬ್ಬಿಸ್ತಾ ಇದ್ದಾರೆ, ಕೂಗೆಬ್ಬಿಸ್ತಾ ಇದ್ದಾರೆ. ಇದು ಷಡ್ಯಂತ್ರ ಅನ್ನುವಂಥದ್ದು. ಇದರಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಸಿಗಬೇಕಾದ ನ್ಯಾಯ ಈ ಕೂಗೊಳಗಡೆ ಕೂತೋಗ್ತಾ ಇದೆ. ಇದನ್ನೇ ಹೇಳೋದು, ಎಲ್ಲ ಕಾಲಘಟ್ಟದಲ್ಲೂ ಕೂಡ ಜನ ಸಾವಿರಾರು ಮಂದಿ ಸೇರಿ ಷಡ್ಯಂತ್ರ 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 ಅಂತ 100 ಬಾರಿ ಹೇಳಿದಾಗ ಅದು ಷಡ್ಯಂತ್ರವಾಗಿ ಇದಾಗುತ್ತೆ. ಒಂದು ಸುಳ್ಳನ್ನು 100 ಬಾರಿ ಹೇಳಿದಾಗ, ಸತ್ಯ ಬಾಯಿ ಬಿಡದೇ ಇದ್ದಾಗ ಅದು ಸತ್ಯವಾಗುತ್ತಾ ಹೋಗ್ತದೆ ಅಂತ ಹೇಳೋದಕ್ಕೆ ಇದು ಒಂದು ಒಳ್ಳೆಯ ಒಂದು ಉದಾಹರಣೆ ಆಗುತ್ತೆ. ಷಡ್ಯಂತ್ರ ನ್ಯಾಯಕ್ಕೋಸ್ಕರ, ನ್ಯಾಯ ದೇವತೆಯ ಮುಂದೆ ಒಬ್ಬ ವ್ಯಕ್ತಿಯನ್ನು ತಂದಿರಿಸಲಿಕ್ಕೆ ಹಾಕಿರುವ ಪ್ರಯತ್ನ. ಷಡ್ಯಂತ್ರ ಹೆಂಗಾಗುತ್ತೆ? ಆತ ಅಲ್ಲಿ ಹೋಗಿ ನ್ಯಾಯಾಧೀಶರ ಮುಂದೆ ಗಂಟೆಗಟ್ಟಲೆ ನಿಂತು ಮಾತಾಡಿದಾನಲ್ಲ, ಆ ಸಂದರ್ಭದಲ್ಲಿ ಇಲ್ದಿರುವಂತಹ ಭಯ ಈಗ ದಿಢೀರಂತ ಬರ್ತಾ ಇದೆ ಅಂತಂದರೆ ಇದು ಒಂದೇ ಕಲ್ಲಲ್ಲಿ 2 ಹಕ್ಕಿಗಳನ್ನ ಹೊಡೆದಂಗಲ್ವ? ಅದು ಯಾವ ರೀತಿ ಅಂತ ವಿವರಿಸಿ. ಅಂದರೆ ಈಗ ಹೋರಾಟದ ಮುನ್ನೆಲೆಯಲ್ಲಿ ಇರುವಂಥವರು ಕೂಡ ಸ್ವಲ್ಪ ಭಯಭೀತರಾಗಬೇಕು, ಅವರನ್ನು ಕೂಡ ಕಾನೂನಿನ ಕುಣಿಕೆಗೆ ಎಳ್ಕೊಳ್ಬೇಕು.
ಈಗ ಅವ್ರಿಗೆ ಆಗಬೇಕಾದ ಕುಣಿಕೆ, ಅವ್ರಿಗೆ ಚಿನ್ನಯ್ಯನ ಒಂದು ಹೇಳಿಕೆ, ಚಿನ್ನಯ್ಯನಿಗೆ ಜೀವ ಭಯ ಇದೆ, ಚಿನ್ನಯ್ಯನಿಗೆ ಇವರು 5-6 ಜನ ಸೇರಿಕೊಂಡು ಸಾಯಿಸ್ಬಿಡ್ತಾರಂತೆ, ಅವನೇ ಹೇಳ್ಕೊಂಬಿಟ್ಟಿದ್ದಾನೆ, ಹಾಗಾಗಿ ಅವರ ಮೇಲೆ ಒಂದು ಕೊಲೆ ಬೆದರಿಕೆ, ಕೊಲೆಯ ಯತ್ನ ಇಂಥದ್ದನ್ನು ಹಾಕ್ಕೊಂಡ್ಬಿಟ್ರೆ ಇದು ಎಷ್ಟು ಅಸಹ್ಯಕರವಾದಂತಹ FIR. ಅಂದರೆ ಹೋರಾಟವನ್ನು ಹತ್ತಿಕ್ಕುವ ಯತ್ನ ಅಂತ ಹೇಳ್ತೀರಾ? 100ಕ್ಕೆ 100 ಹೇಳ್ತೀನಿ, 100ಕ್ಕೆ 100 ಹೇಳ್ತೀನಿ. ಹೋರಾಟವನ್ನು ಮತ್ತು ತಾರ್ಕಿಕವಾಗಿ ಇಡ್ತಿರುವಂಥ ವಿಚಾರಗಳನ್ನು ಎಷ್ಟು ಜನ ದಾಖಲೆಗಳನ್ನ ಇಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಲ್ಲೇ ದಾಖಲೆ ಇದೆ. ಖುದ್ದು CBI ವಿಶೇಷ ನ್ಯಾಯಾಲಯ ನೀಡಿರುವಂತಹ ತೀರ್ಪಿನಲ್ಲೇ ದಾಖಲೆ ಇದೆ. ತೀರ್ಪೇ ಹೇಳುತ್ತೆ ಇಟ್ಸ್ ಅ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ. ಇಲ್ಲಿ ಯಾರನ್ನೋ ಉಳಿಸ್ಲಿಕ್ಕೋಸ್ಕರ ಯಾರನ್ನೋ ತಂದು ನಿರ್ದಯವಾಗಿ ನಿಷ್ಪಾಪಿ ವ್ಯಕ್ತಿಯನ್ನು ಮುಂದೆ ಇಟ್ಟಿದ್ದಾರೆ. ಇದು ನೀವು ಹೇಳ್ತಾ ಇರೋದು ಸೌಜನ್ಯ ಪ್ರಕರಣದ ತೀರ್ಪು. ಪ್ರಕರಣ. ಬಟ್ ಈ SIT ಮಾಡ್ತಾ ಇರೋದು ಸೌಜನ್ಯ ಪ್ರಕರಣವನ್ನು ಹೊರತಾಗಿಸಿದ ತನಿಖೆಯನ್ನು. ಆಗಲಿ ಸೌಜನ್ಯಳ ಪ್ರಕರಣವನ್ನು ಹೊರತಾಗಿಸಿನೇ ಹೇಳ್ತೀನಿ. ಸಾಫಲ್ಯ